ಹಲೋ ಎವ್ರಿವನ್, ಇವಳೇನು ಪೇಷಂಟ್ ಆಗಿಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆನಾ. ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿಗೆ ಮುಖ ತೊಳಿದೇನೆ ಹಾಗೆ ಟೀ ಕುಡಿತಾ ಇದ್ದೀನಿ. ಬಟ್ ಬ್ರಷ್ ಮಾಡಿದ್ದೀನಿ. ಅದಾದಮೇಲೆ 12 o'clock ಆಗಿತ್ತು. ಆವಾಗ ನಾನು ಸ್ನಾನ ಮಾಡಿಕೊಂಡು ಕೆಲವೊಂದಿಷ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡೋದಿತ್ತು, ಮಾಡಿಕೊಂಡೆ. ಅದಾದಮೇಲೆ ನನ್ನ ಹಸ್ಬೆಂಡ್ ದಾವಣಗೆರೆ ಹೋಗೋಣ ಅಂತ ಅಂದರು. ಸ್ವಲ್ಪ ಮೆಟರ್ನಿಟಿ ಶೂಟ್ ಬಗ್ಗೆ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಎಲ್ಲ ವಿಚಾರಿಸ್ಕೊಂಡು ಬರೋಣ ಇವತ್ತು ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ಇನ್ನೇನು ಹೊರಟಿದ್ವಿ. ಅಷ್ಟರಲ್ಲಿ ಅವರಿಗೆ ಕಾಲ್ ಬಂತು ಅಂತ ಅವರು ಹೊರಟರು. ಒಂದು 1/2 hour ಬರ್ತೀನಿ ಅಂತ. ಸೊ ಅವ್ರದ್ದು ಬಿಸ್ನೆಸ್ ಇರೋದೇ ಹೀಗೆ, ಡೈಲಿ ಇದೇ ರೀತಿ ರೆಡಿಯಾಗಿ ತುಂಬ ಸಲ ಕ್ಯಾನ್ಸಲ್ ಆಗಿದೆ. ಓಕೆ, ಅವ್ರು ಬರೋ ಅಷ್ಟರಲ್ಲಿ ಒಂದೆರಡು ರೆಡಿಯಾಗಿದ್ದೀನಿ, ಹೇಗೋ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಯೂಟ್ಯೂಬ್ಗೆ ಅಂಥೇಳಿ ಒಂದೆರಡು ವೀಡಿಯೋಸ್ ಮಾಡಿಕೊಂಡೆ. ಬಟ್ ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಅಂಥೇಳಿ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ ಅಂಥೇಳಿ. ನನಗೂ ಕೂಡ ವೀಡಿಯೋಸ್ ರೆಕಾರ್ಡ್ ಮಾಡಿ ಸುಸ್ತಾಗಿತ್ತು. ಬೇಡ ನಾಳೆ ಹೋಗೋಣ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಅಂದರೆ, ಓಕೆ ನನಗೆ ನಾನ್ ವೆಜ್ ತಿನ್ನೋಂಗಾಗಿದೆ, ಮಾಡ್ತೀಯಾ ತೊಗೊಂಬರ್ತೀನಿ ಅಂತ ಅಂದರು. ಹಾಗಾಗಿ ಓಕೆ ತೊಗೊಂಬನ್ನಿ ಅಂತ ಹೇಳಿ ನಾನೇ ಇವತ್ತು ಸಾಂಬಾರು ಮಾಡಿದ್ದೆ, ಚಿಕನ್ ಸಾಂಬಾರು ಹಾಗೆ ಚಿಕನ್ ಡ್ರೈ ಮಾಡಿದ್ದೆ. ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಕಾಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮಾಡಿ. ತುಂಬ ಜನ ನನ್ನ ಪ್ರೆಗ್ನೆನ್ಸಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.